ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಓರಿಯಂಟ್ ಸಿಮೆಂಟ್ ಕಂಪನಿ ಕುರಿತು ಯಾವ ರೀತಿ ಅವ್ಯವಹಾರ ಮಾಡಿದೆ, ಅಲ್ಲಿ ರೈತರಿಗೆ ಯಾವ ರೀತಿ ಧೋಖ ಮಾಡಿದೆ ಮತ್ತು ಸರ್ಕಾರಿ ಅಧಿಕಾರಿಗಳು, ನೌಕರರು, ರಾಜಕಾರಣಿಗಳು, ಸಚಿವರುಗಳು ಯಾವ ರೀತಿ ಕಂಪನಿಯ ಅಣತಿಯಂತೆ ಕುಣಿದಾಡ್ತಾ ಇದ್ದಾರೆ, ಅದರ ಬಗ್ಗೆ ಇದು ಸ್ಯಾಂಪಲ್ ದಾಖಲೆಗಳು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಸುಮಾರು 15 ವರ್ಷದಿಂದ ಅಂದರೆ 2011ರಿಂದ ಇದರ ಬಗ್ಗೆ ಎಲ್ಲ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದರಿಂದ ಏನು ತಿಳಿದು ಬರ್ತಪ್ಪ ಅಂದರೆ, ಕಂಪನಿ ಯಾವುದೇ ಒಂದು ಪರವಾನಗಿ ಸ್ಥಳೀಯ ಪ್ರಾಧಿಕಾರದಿಂದ ಅಂದರೆ ಗ್ರಾಮ ಪಂಚಾಯತಿಯಿಂದ ಪರವಾನಗಿ ಪಡೆದಿರೋದಿಲ್ಲ. ಎಲ್ಲ ನಾವು ತಿಳ್ಕೊಂಡಿರ್ತೀವಿ, ದೊಡ್ಡ ಕಂಪ್ನಿ ಅದ, ಬೆಂಗಳೂರಿಂದ ಪರ್ಮಿಷನ್ ತೋತಾರೆ, ಡೆಲ್ಲಿಯಿಂದ ಪರ್ಮಿಷನ್ ತೋತಾರೆ ಅಂತೆಲ್ಲ ನಾವು ತಿಳ್ಕೊಂಡಿರ್ತೀವಿ. ಆದ್ರೆ ಎಲ್ಲಿ ಕಂಪ್ನಿ ಸ್ಥಾಪನೆ ಆಗ್ತದೆ ಅಲ್ಲಿದೇ ಪರವಾನಗಿ ತೊಗೋಬೇಕು. ಯಾವ ಏರಿಯಾದಲ್ಲಿರ್ತದೆ, ಯಾವ ಸ್ಥಳದಲ್ಲಿರ್ತದೆ, ಅಲ್ಲಿ ಲೋಕಲ್ ಅಥಾರಿಟಿಯಿಂದ ಕಡ್ಡಾಯವಾಗಿ ಪರವಾನಗಿ ಪಡಿಬೇಕು. ಯಾವುದೂ ಪರವಾನಗಿ ಪಡೆಯೋದಿರೋದಿಲ್ಲ. ಇವಾಗ ಸುಮಾರು ನಾನು 2 ವರ್ಷದಿಂದ ಈ ಸರ್ಕಾರ, ಕರ್ನಾಟಕದ ಹೊಸ ಸರ್ಕಾರ ಬಂದಾಗಿನಿಂದ ದೂರು ಸಲ್ಲಿಸ್ತಾ ಬಂದಿದ್ದೀನಿ ನಾನು. ಇದು ಯಾವಾಗಪ್ಪ ಅಂದರೆ, ಸಿಮೆಂಟ್ ಘಟಕ ಏನು ಓರಿಯಂಟ್ ಸಿಮೆಂಟ್ ಘಟಕ ಇದೆ, ಅದು 2ನೇ ಸಿಮೆಂಟ್ ಉತ್ಪಾದನಾ ಘಟಕ ಏನು ಪಬ್ಲಿಕ್ ಹಿಯರಿಂಗ್ ಕಂಡಕ್ಟ್ ಮಾಡಿದರು. ಅವಾಗಿನಿಂದ ನಾನು ಬ್ರೀಫಾಗಿ ದೂರು ಸಲ್ಲಿಸ್ತಾ ಬಂದಿದ್ದೀನಿ. ಇದು ಕೇವಲ ಸ್ಯಾಂಪಲ್. ಇದ್ರ ಬಗ್ಗೆ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ಸಿಮೆಂಟ್ ಕಂಪನಿಗಳ ಕುರಿತು ಜಿಲ್ಲಾಧಿಕಾರಿ ಕಚೇರಿಗೆ ಬೀಗ ಜಡಿಬೇಕಂತ ಮಾಡಿದ್ದೀನಿ. ಮತ್ತು ಬಾರಿ ಮುಳ್ಳು, ಖಾರಿ ಮುಳ್ಳು, ಜಾಲಿ ಮುಳ್ಳು 3 ಥರ ಮುಳ್ಳು ಬಡಿಬೇಕಂತ ಮಾಡಿದ್ದೀನಿ. ಏನು ಮಾಡ್ತಾಯಿದ್ದಾರೆ ಅಂದರೆ, ಅಧಿಕಾರಿಗಳು ಜಾಣ ಕುರುಡರಂತೆ ವರ್ತನೆ ಮಾಡ್ತಾಯಿದ್ದಾರೆ. ಜಿಲ್ಲಾಧಿಕಾರಿ ಫೌಜಿಯಾ ತರ್ನುಮ್ರವರು ಮತ್ತು ಜಿಲ್ಲಾ ಪಂಚಾಯತ್ CEO ಆದಂಥ ಬಲ್ನರ್ ಸಿಂಗ್ ಮೀನರವರು ಕಂಪನಿಯ ಏಜೆಂಟ್ ಮತ್ತು ದಲಾಲರ ಥರ ಬಿಹೇವಿಯರ್ ಮಾಡ್ತಾಯಿದ್ದಾರೆ. ನಾವು ಏನು ದೂರು ಸಲ್ಲಿಸಿದ್ರು ಕೂಡ ಅದ್ರ ಬಗ್ಗೆ ಯಾವುದೂ ಉತ್ತರ ಕೊಡ್ತಾ ಇಲ್ಲ, ಹಿಂಬರ ಕೊಡ್ತಾ ಇಲ್ಲ, ವರದಿ ತರಿಸ್ಕೊಳ್ತಾ ಇಲ್ಲ. ಯಾಕೆ ಈ ರೀತಿ ವರ್ತನೆ ಮಾಡ್ತಾಯಿದ್ದಾರೆ? ಇದು ಕೆಲವೇ ದಿನಗಳಲ್ಲಿ ಬಯಲಿಗೆ ಬರೋದಿದೆ. ದಿನಾಂಕ 27/4/2026 ಮಳಿಖೇಡ್ ಗ್ರಾಮದಿಂದ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ಹೋಗಿ ಪಾದಯಾತ್ರೆ ಮೂಲಕ ಹೋಗಿ ಜಿಲ್ಲಾಡಳಿತ ಕಚೇರಿಗೆ ಬೀಗ ಜಡಿಬೇಕಂತ ನಿರ್ಧಾರ ಮಾಡಿದ್ದೀನಿ. ದಿನಾಂಕ 30/4/2026 ಅವು ಯಾವ ರೀತಿ ಅಧಿಕಾರಿಗಳು, ಜನಪ್ರತಿನಿಧಿಗಳು ಶಾಮೀಲಾಗಿದ್ದಾರೆ ಈ ಕಂಪ್ನಿಯ ಅವ್ಯವಹಾರದಲ್ಲಿ. ಸುಮಾರು ಓರಿಯಂಟ್ ಸಿಮೆಂಟ್ ಕಂಪನಿಗೆ ಓರಿಯಂಟ್ ಸಿಮೆಂಟ್ ಹೈದರಾಬಾದ್ ಇವರಿಗೆ 24/10/2009 1750 ಎಕರೆ ಕೃಷಿ ಜಮೀನು ಸಿಮೆಂಟ್ ಉತ್ಪಾದನಾ ಘಟಕಕ್ಕಾಗಿ ಮಂಜೂರಿ ಮಾಡಿದೆ. ಸರ್ಕಾರ ಅಧಿಸೂಚನೆ ಹೊರಡಿಸಿರುತ್ತದೆ. ಈ ಅಧಿಸೂಚನೆ ಷರತ್ತುಗಳು ಕಂಪನಿ ಉಲ್ಲಂಘನೆ ಮಾಡಿದೆ. ಒಟ್ಟು 1750 ಎಕರೆಯಲ್ಲಿ ಇದು 243 ಎಕರೆ 38 ಗುಂಟೆ. ಇದು ಅಧಿಸೂಚನೆ ಹೊರಡಿಸ್ಲಿಕ್ಕೆ ಬರಲ್ಲ. ಇದು ಪ್ರತ್ಯೇಕವಾಗಿ ಇದು ಗೌರ್ಮೆಂಟ್ ಲ್ಯಾಂಡ್ ಇರೋದ್ರಿಂದ ಇದು ಗೋಮಾಳಿದೆ. ಇದು ಗೋಮಾಳಿ ಯಾವುದೇ ಕಾರಣಕ್ಕಾಗಿ ಕೊಡ್ಲಿಕ್ಕೆ ಬರಲ್ಲ. ಇವೆಲ್ಲ ನುಂಗಿ ನೀರು ಕುಡ್ದಾರೆ ಇವ್ರ ಕಂಪ್ನಿಗಳು. ಯಾವ ರೀತಿ ಗೋಮಾಳ, ಕೆರೆ, ನಾಲ, ಕಾಲ್ದಾರಿ, ಬಂಡಿದಾರಿ ಎಲ್ಲ ಇವ್ರು
ಈ ಬಂಡವಾಳಶಾಹಿಗಳಿಗೆ ಯಾವುದೂ ಇವ್ರಿಗೆ ಸರಿ ಬೀಳುವುದಿಲ್ಲ. ಇದು 243 ಎಕರೆ 38 ಗುಂಟೆ ಅದು ಗೋಮಾಳ ಜಮೀನು ಒಂದು ವೇಳೆ ಆಗಿದರೆ ಅದು ಹಿಂಪಡಿಬೇಕು. ಯಾಕಂದರೆ ಯಾವುದೇ ಕಾರಣಕ್ಕೂ ಗೋಮಾಳ ಜಮೀನು ಮಾರ್ಲಕ್ಕೆ ಬರಲ್ಲ ಮತ್ತು ಭೂ ಮಂಜೂರಾತಿ ಬರೋದಿಲ್ಲ ಅದು. ಆಮೇಲೆ 26 ಎಕರೆ 12 ಗುಂಟೆ ನಾಲಾ ಕಾಲ್ದಾರಿ ಮತ್ತು ಅದನ್ನು ಹೊರತುಪಡಿಸಿ ಅದು ಗೋಮಾಳ ಹೊರತುಪಡಿಸಿ 1475 ಎಕರೆ ಅಂದರೆ ಟೋಟಲ್ ಇವರಿಗೆ 1750 ಎಕರೆ ಭೂಮಿ ಅಲಾಟ್ಮೆಂಟ್ ಆಗಿದೆ. ಮತ್ತು ಸರ್ಕಾರದ ನಡುವಳಿ Government has examined the recommendations made by the State High Level Clearance Committee in the 17th State High Level Clearance Committee meeting held on 28/1/2009 in all respects. Hence the following order. ಈ ಥರ ಆರ್ಡರ್ ಮಾಡಿದ್ದಾರೆ ಅವರಿಗೆ. ಇಟಗ ಮೊಗಲ ಮತ್ತು ದಿಗ್ಗಾಂವ್ ಗ್ರಾಮದಲ್ಲಿ ಒಟ್ಟು ಟೋಟಲ್ 1294 ಕೋಟಿ ವೆಚ್ಚದಲ್ಲಿ 2013ರಲ್ಲಿ ಪ್ಲಾಂಟ್ ನಿರ್ಮಾಣ ಆಗಿದೆ. ಇವೆಲ್ಲ ಸರ್ಕಾರ ಆದೇಶಗಳದು ಮತ್ತು ಅಧಿಸೂಚನೆಗಳದು ಮತ್ತು ಅನೇಕ ಸರ್ಕಾರದ ಸುತ್ತೋಲೆಗಳು ಉಲ್ಲಂಘನೆ ಮಾಡಿ ಕಂಪ್ನಿ ಬೃಹತ್ ಪ್ರಮಾಣದ ಯಂತ್ರೋಪಕರಣಗಳ ಸ್ಥಾಪನೆ ಮಾಡಿದೆ, ಬೃಹತ್ ಕಟ್ಟಡಗಳ ಸ್ಥಾಪನೆ ಮಾಡಿದೆ, ಅನೇಕ ಕಾಯ್ದೆ ಕಾನೂನುಗಳು ಉಲ್ಲಂಘನೆ ಮಾಡಿದೆ ಮತ್ತು ಈ ರೀತಿ ನಾಲಾ, ಹಣದಿ, ಬಂಡಿದಾರಿ, ಕಾಲ್ದಾರಿ, ಗೋಮಾಳ ಈ ರೀತಿ ಎಲ್ಲ ಬಂಡವಾಳಶಾಹಿಗಳು ಎಲ್ಲ ತಮ್ಮ ಕಬ್ಜಲ್ಲಿ ತೊಗೊಂಡ್ಬಿಟ್ಟಿದ್ದಾರೆ. ಹೀಗಾಗಿ ಇಲ್ಲಿ ಏನು ಸುಮಾರು ಏನಿಲ್ಲ ಅಂದ್ರೆ ಈ ರೀತಿ ಒಂದೊಂದು ಕಂಪ್ನಿ 2,000 ಎಕರೆ 3,000 ಎಕರೆ ಖರೀದಿ ಮಾಡಿ ಕಡಿಮೆ ರೈತರಿಗೆ ಮೋಸ ವಂಚನೆ ಮಾಡಿ ಕಡಿಮೆ ಮೊತ್ತದಲ್ಲಿ ಖರೀದಿ ಮಾಡಿ 2,000ದಿಂದ 3,000 ಎಕರೆ ಭೂಮಿ ಫಲವತ್ತಾದ ಕೃಷಿ ಭೂಮಿ ತನ್ನ ಸುಪರ್ದಿಗೆ ತೊಗೊಂಡಿದೆ. ಅದೇ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ಏರ್ಪೋರ್ಟ್ ಏನಿದೆ ಅದು 1,500ರಿಂದ 2,000 ಎಕರೆ ಭೂಮಿ ಇದೆ. ಅಲ್ಲಿ 5ರಿಂದ 7 ಕೋಟಿ ಆಸ್ತಿ ತೆರಿಗೆ ಸಂದಾಯ ಮಾಡ್ತದೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು. ಆದರೆ ಇಲ್ಲಿ ಕೇವಲ ಕಡಿಮೆ ಮೊತ್ತ, ಅದು ಏನೋ ಸ್ವಲ್ಪ ಇವರು ಹೆಚ್ಚಿಗೆ ಬಡದಾಡಿ ಸ್ವಲ್ಪ ವಸೂಲಿ ಮಾಡಿದ್ದಾರೆ ಇವರು. ಆದರೆ ಅದು ಅಲ್ಲಿ ನೋಡಿದ್ರೆ ಭಾಳ ಕಡಿಮೆ ಮೊತ್ತ ಆಗಿದೆ. ಹೀಗಾಗಿ ಸುಮಾರು ಏನಿಲ್ಲ ಅಂದರೂ ವಾರ್ಷಿಕವಾಗಿ ಏನಿಲ್ಲ ಅಂದರೂ ಇಲ್ಲಿ ಅದಕ್ಕಿಂತ ಅಲ್ಲಿಕ್ಕಿಂತ 2 ಪಟ್ಟು ಭೂಮಿ ಖರೀದಿ ಮಾಡಿರೋದ್ರಿಂದ ಮತ್ತು ಬೃಹತ್ ಕಟ್ಟಡಗಳು ಮತ್ತು ಯಂತ್ರೋಪಕರಣ ಸ್ಥಾಪನೆ ಮಾಡಿರೋದ್ರಿಂದ ಇದು ಕೂಡ 5ರಿಂದ 8 ಕೋಟಿ ಅಥವಾ 10 ಕೋಟಿ ಆಗ್ಬೋದು. ಇದು ತೆರಿಗೆ ವೈಜ್ಞಾನಿಕವಾಗಿ ತೆರಿಗೆ ಪರಿಷ್ಕರಣೆ ಮಾಡಬೇಕು ಮತ್ತು ವೈಜ್ಞಾನಿಕ ತೆರಿಗೆ ವಸೂಲಿ ಮಾಡಿದ್ರೆ ಸುಮಾರು 8ರಿಂದ 10 ಕೋಟಿ ಇಲ್ಲಿ ಈ ಕಂಪ್ನಿಯಿಂದ ಕೂಡ ನಾವು ವಸೂಲಿ ಮಾಡ್ಬೋದು. ಅದು ವೈಜ್ಞಾನಿಕವಾಗಿ ಸರ್ವೆ ಆಗಬೇಕು. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಸೆಕ್ಷನ್ 199 199ರಿಂದ 199ನಿಂದ 199, 200, 201, 202, 203 ಇವು ತೆರಿಗೆ ಬಗ್ಗೆ ಹೇಳ್ತವೆ. ಇಲ್ಲೆಲ್ಲ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಮತ್ತು ZPCO ಕಂಪ್ನಿಯ ಕೈಗೊಂಬೆಯಂತೆ ವರ್ತನೆ ಮಾಡ್ತಾಯಿದ್ದಾರೆ. ಕಂಪನಿಗಳಿಂದ ತೆರಿಗೆ ವಸೂಲಿ ಮಾಡ್ತಾಯಿಲ್ಲ. ಮತ್ತು ಯಾವುದೇ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಟ್ಟಡ ನಿರ್ಮಾಣ ಮಾಡಬೇಕಾದ್ರೆ ಸೆಕ್ಷನ್ 64 ಪ್ರಕಾರ ಕಟ್ಟಡ ಪರವಾನಗಿ ಪಡಿಬೇಕು ಮತ್ತು ಸೆಕ್ಷನ್ 66 ಪ್ರಕಾರ ಯಂತ್ರೋಪಕರಣ ಸ್ಥಾಪನೆ ಪರವಾನಗಿ ಪಡಿಬೇಕು ಮತ್ತು ಲೈಸೆನ್ಸ್ ಪರವಾನಗಿ ಪಡಿಬೇಕು ಮತ್ತು ಗಣಿಗಾರಿಕೆ ಕೂಡ ಸುಣ್ಣದ ಕಲ್ಲು ಗಣಿಗಾರಿಕೆಗಾಗಿ ಕೂಡ ಪರವಾನಗಿ ಪಡಿಬೇಕು ಮತ್ತು NOC ಪಡಿಬೇಕಾಗಿತ್ತು. ಯಾವುದೂ ಕೂಡ ಪಡೆಯಲಾರದೆ 1294 ಅಂದರೆ 1,300 ಕೋಟಿ 1,300 ಕೋಟಿಯಲ್ಲಿ 3% ಕಟ್ಟಡ ಪರವಾನಗಿ ಫೀಸ್ ಸಂದಾಯ ಮಾಡಬೇಕಾಗಿತ್ತು. ಇವರು 3 ಅಂದರೆ
90ರಿಂದ 100 ಕೋಟಿ 90ರಿಂದ 100 ಕೋಟಿವರೆಗೆ ಪಂಚಾಯತಿಗೆ ಕಟ್ಟಡ ಪರವಾನಗಿ ಸಂಧ್ಯಾ ಮಾಡಬೇಕಾಗಿತ್ತು. ಕಟ್ಟಡ ಪರವಾನಗಿ ಕಂಪ್ನಿ ಪಡೆದಿರುವುದಿಲ್ಲ. ಮತ್ತು 1% ಲೇಬರ್ ಸೆಸ್ ಅಂದರೆ ಕಾರ್ಮಿಕರ ಕಲ್ಯಾಣ ನಿಧಿಗೆ ಸಂಧ್ಯಾ ಮಾಡಬೇಕಾಗಿತ್ತು. ಅದರಲ್ಲಿ ಪರವಾನಗಿ ಕೊಡುವ ಹೊತ್ತಿಗೆ 1% ಲೇಬರ್ ಸೆಸ್ ಅಂತ ತಿಳ್ಕೊಂಡು ವಸೂಲಿ ಮಾಡಬೇಕಾಗಿತ್ತು. ಅದು ಕೂಡ 30 ಕೋಟಿ ಆಗ್ತದೆ. ಅದು ಪಂಚಾಯತಿಗೆಲ್ಲ ಅದು ಮಂಡಳಿಗೆ ಸೇರಬೇಕಾಗಿತ್ತು. ಈ ರೀತಿ ಅನೇಕ ತೆರಿಗೆ ವಂಚನೆ ಮಾಡಿದೆ. ಯಾವುದೇ ಲೈಸೆನ್ಸ್ ಪಡೆದಿರೋದಿಲ್ಲ, ಯಾವುದೇ ಕಟ್ಟಡ ಪರವಾನಗಿ ಪಡೆದಿರೋದಿಲ್ಲ. ಇವಾಗ ಮತ್ತೆ 2ನೇ ಸಿಮೆಂಟ್ ಘಟಕಕ್ಕಾಗಿ ಪ್ರಸ್ತಾವನೆ ಸಲ್ಲಿಸಿದೆ ಮತ್ತು ಅದಕ್ಕೆ ಡೆಲ್ಲಿಯಿಂದ ಪರವಾನಗಿ ಕೂಡ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೂಡ ಸಿಕ್ಕಿದೆ. ಹೀಗಾಗಿ ನಾನು 2ನೇ ಸಿಮೆಂಟ್ ಘಟಕದ ಪಬ್ಲಿಕ್ ಹಿಯರಿಂಗ್ನಲ್ಲಿ ದೂರು ಸಲ್ಲಿಸಿದೆ. ಎಲ್ಲ ದಾಖಲೆಗಳ ಸಮೇತ ದೂರು ಸಲ್ಲಿಸಿದ್ದೆ ನಾನು. ಮತ್ತು ದಿನಾಂಕ 10/6/2024 ZPC ಅವರಿಗೆ ಡೈರೆಕ್ಟರ್ ಪಂಚಾಯತ್ ರಾಜ್ ಕಮಿಷನರ್ ಆಫೀಸಿನಿಂದ ಒಂದು ಪತ್ರ ಬರೀತಾರೋದು. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಮೇ ಓರಿಯೆಂಟ್ ಸಿಮೆಂಟ್ ಲಿಮಿಟೆಡ್ ಸಿಮೆಂಟ್ ಕಂಪನಿ 2ನೇ ಸಿಮೆಂಟ್ ಉತ್ಪಾದನಾ ಘಟಕ ಸ್ಥಾಪನೆ ಕುರಿತು ವಿರೋಧ ಇದ್ದು, ಸದರಿ ಸಿಮೆಂಟ್ ಕಂಪನಿಯನ್ನು ಕೆಡವಿ ಹಾಕಿ ಕಪ್ಪು ಪಟ್ಟಿಗೆ ಸೇರಿಸುವ ಕುರಿತು ಮಾನ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಹಾಗೂ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯವರಿಗೆ ಮನವಿಗಳನ್ನು ಸಲ್ಲಿಸಿರುತ್ತಾರೆ. ಅದರಿಂದ ಉಲ್ಲೇಖಿತ ಪತ್ರವನ್ನು ಈ ಪತ್ರದಲ್ಲಿ ಲಗತ್ತಿಸಿದ್ದು, ಪತ್ರವನ್ನು ನಿಯಮಾನುಸಾರ ಪರಿಶೀಲಿಸಿ ಅರ್ಜಿದಾರರಿಗೆ ಹಿಂಬರ ನೀಡಿ ಈ ಕಚೇರಿಗೆ ಮಾಹಿತಿ ನೀಡಲು ಕೋರಿದೆ. ಆಯುಕ್ತರು ಕರ್ನಾಟಕ ಪಂಚಾಯತ್ ರಾಜ್ ಆಯುಕ್ತಾಲಯವರಿಂದ ಅನುಮೋದಿಸಿದೆ ಅಂತ ಪತ್ರ ಬರೆದು 2 ವರ್ಷ ಆದರೂ ಕೂಡ ಇನ್ನವರೆಗೂ ZPC ಅವರು ಈ ಫೈಲ್ ಕಡತ ಮುಚ್ಚಿಟ್ಕೊಂಡು ಕುಂತಿದ್ದಾರೆ. ಇದು ಫೈಲ್ ತೆಗಿತಾ ಇಲ್ಲ, ಇದ್ರ ಬಗ್ಗೆ ವರದಿ ಕೊಡ್ತಾ ಇಲ್ಲ, ಮೇಲಧಿಕಾರಿಗಳು ವರದಿ ಸಲ್ಲಿಸ್ತಾ ಇಲ್ಲ. ಹೀಗಾಗಿ ನಾನು ಅನೇಕ ಬಾರಿ ನಾನು ಸಂಬಂಧಿಸಿದ ಅಧಿಕಾರಿಗಳಿಗೆ, ಸಂಬಂಧಿಸಿದ ಜನಪ್ರತಿನಿಧಿಗಳಿಗೆ ದೂರು ಸಲ್ಲಿಸ್ತಾ ಬಂದಿದ್ದೀನಿ. ನಾನು ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಇದು ಆಯುಕ್ತರು, ಕಾರ್ಮಿಕ ಆಯುಕ್ತರು ಕಚೇರಿ ಬನ್ನೇರುಘಟ್ಟ, ಇವರು ಕೂಡ ಕಾರ್ಮಿಕ ಆಯುಕ್ತರು ಕೂಡ ಒಂದು ಪತ್ರ ಬರೆದಿರ್ತಾರೆ. ಕಾರ್ಮಿಕ ಅಧಿಕಾರಿ ಕಲಬುರಗಿ ಉಪವಿಭಾಗ ಕಲಬುರಗಿಯವರಿಗೆ 2013ರಲ್ಲಿ ಏನು ಸಿಮೆಂಟ್ ಕಂಪನಿ ಸ್ಥಾಪನೆ ಆಗಿದೆ ಚಿತ್ತಾಪುರ ತಾಲೂಕಿನಲ್ಲಿ 1294 ಕೋಟಿ ವೆಚ್ಚದಲ್ಲಿ, ಅದರದ್ದು 1% ಸೆಸ್ ವಸೂಲಿ ಮಾಡ್ರಂತ ನಾನು ಪತ್ರ ಬರೆದಿದ್ದೆ. ನಾನು ಅದು ಮೋಸ ಮಾಡಿದ್ದಾರೆ. ಸೆಸ್ ವಸೂಲಿ ಮಾಡಬೇಕಾಗಿತ್ತು, ವಸೂಲಿ ಮಾಡಿಲ್ಲ. ಗ್ರಾಮ ಪಂಚಾಯತ್ ಯಾವ ಲೋಕಲ್ ಅಥಾರಿಟಿ ಯಾವುದಿರ್ತದೆ, ಗ್ರಾಮ ಪಂಚಾಯತಿ ಮುನ್ಸಿಪಾಲ್ಟಿ ಆದರೆ ಮುನ್ಸಿಪಾಲ್ಟಿ, ನಗರಸಭೆ ಪಟ್ಟಣ ಪಂಚಾಯತ್ ಆದರೆ ಪಟ್ಟಣ ಪಂಚಾಯತಿ, ಯಾವುದೇ ಒಂದು ಕಟ್ಟಡ ನಿರ್ಮಾಣ ಮಾಡಬೇಕಾದ್ರೆ 1% ಲೇಬರ್ ಸೆಸ್ ಅಂತ ವಸೂಲಿ ಮಾಡಬೇಕಾಗಿತ್ತು. ಆದರೆ ಲೇಬರ್ ಸೆಸ್ ವಸೂಲಿ ಮಾಡಿರೋದಿಲ್ಲ. ಅಲ್ಲಿಂದ ಕಮಿಷನರಿಂತ ಒಂದು ಪತ್ರ ಬಂದರೂ ಕೂಡ 12/11/2025 ಪತ್ರ ಬರೆದರೂ ಕೂಡ ಇನ್ನವರೆಗೆ ಯಾವುದೂ ವರದಿ ಸಲ್ಲಿಸಿದ ಕಾರ್ಮಿಕ ಅಧಿಕಾರಿ ಕಲಬುರಗಿ ಉಪವಿಭಾಗ ಕಲಬುರಗಿಯವರಿಗೆ ಇನ್ನವರೆಗೆ ಯಾವುದು ವರದಿ ಸಲ್ಲಿಸಿರೋದಿಲ್ಲ. ಹೀಗಾಗಿ ನಾನು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹುಡುಗಿರವರಿಗೆ ಮತ್ತು ಪ್ರಿಯಾಂಕಾ ಖರಿಗೆರವರಿಗೆ ಮತ್ತು ಸರ್ಕಾರದ ಕಾರ್ಯದರ್ಶಿಗಳು ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಬೆಂಗಳೂರವರಿಗೆ, ಶ್ರೀಮತಿ ಗುಂಜನ್ ಕೃಷ್ಣ ಅವರು ಆಯುಕ್ತರು ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಖನಿಜ ಭವನ ಬೆಂಗಳೂರವರಿಗೆ, ಮತ್ತು HK ಪಾಟೀಲ್ ಅವರು ಕಾನೂನು ಮತ್ತು ಸಂಸದೀಯ ವ್ಯವಹಾರ ಮತ್ತು ಪ್ರವಾಸೋದ್ಯಮ ಸಚಿವರಿಗೆ, ಮತ್ತು ಮಾನ್ಯ ಗವರ್ನರ್ ಆದಂಥ ಥಾವರ್ಚಂದ್ ಗೆಹ್ಲೋಟ್ರವರಿಗೆ, ಮತ್ತು SS ಮಲ್ಲಿಕಾರ್ಜುನರವರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಮತ್ತು ತೋಟಗಾರಿಕೆ ಸಚಿವರು ಅವರಿಗೂ ಕೂಡ, ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ, ಮತ್ತು ಪ್ರಭು ರೆಡ್ಡಿಯವರವರು ಸಹಾಯಕ ಆಯುಕ್ತರು ಸೇಡಂರವರಿಗೆ, ಮತ್ತು ತಹಶೀಲ್ದಾರ್ ಅಂತ ನಾಗಯ್ಯ ಹಿರೇಮಠರವರಿಗೆ, ಮತ್ತು ಮಾನ್ಯ ಉಪನಿರ್ದೇಶಕ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಖನಿಜ ಭವನ ಕಲಬುರಗಿಯವರಿಗೆ, ಹೀಗೆ ಸಾಕಷ್ಟು
ಸಚಿವರುಗಳಿಗೆ ಮತ್ತು PM ನರೇಂದ್ರ ಅವರಿಗೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯವರಿಗೆ ಎಲ್ಲರಿಗೂ ಕೂಡ ನಾನು ದೂರು ಸಲ್ಲಿಸಿದೆ ನಾನು. ಮತ್ತು MB ಪಾಟೀಲ್ರವರು ಬೃಹತ್ ಮತ್ತು ಕೈಗಾರಿಕೆ ಮಧ್ಯಮ ಕೈಗಾರಿಕೆ ಸಚಿವರು ಅವರಿಗೂ ಕೂಡ, ಮತ್ತು ಉಮಾ ಮಹಾದೇವನರವರು ಹೆಚ್ಚುವರಿ ಪ್ರಧಾನ ಕಾರ್ಯದರ್ಶಿಗಳು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಬೆಂಗಳೂರವರಿಗೆ, ಮತ್ತು ಆಯುಕ್ತರಾದಂಥ ಡಾಕ್ಟರ್ ಅರುಂಧತಿ ಚಂದ್ರಶೇಖರ್ ಅವರಿಗೆ, ಕಾಳಿದಾಸ ಮಾರ್ಗ ಗಾಂಧಿನಗರ ಬೆಂಗಳೂರವರಿಗೆ, ಮಾನ್ಯ ನಿರ್ದೇಶಕರು ಕೈಗಾರಿಕೆ ಮತ್ತು ವಾಣಿಜ್ಯ ನಿರ್ದೇಶನಾಲಯ ಖನಿಜ ಭವನ್ ಬೆಂಗಳೂರವರಿಗೆ, ಹೀಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ, ಹೀಗೆ ಸಾಕಷ್ಟು ಸಂಬಂಧಿಸಿದ ಸಚಿವರುಗಳಿಗೆ, ಸರ್ಕಾರದ ಮಟ್ಟದ ಅಧಿಕಾರಿಗಳಿಗೆ, ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಎಲ್ಲರಿಗೂ ನಾನು ದೂರು ಸಲ್ಲಿಸ್ತಾ ಬಂದಿದ್ದೀನಿ. ಕಂಪ್ನಿಗಳಂದ್ರೆ ಅವ್ರಿಗೆ ಯಾಕೋ ಒಂದು ನಿರಾಸಕ್ತಿ, ಈ ಕಂಪ್ನಿ ವಿರುದ್ಧ ಯಾಕೆ ಆ್ಯಕ್ಷನ್ ತೊಗೊಳ್ತಾ ಇಲ್ಲ ಅದೇ ಗೊತ್ತಾಗ್ತಾ ಇಲ್ಲ. ಮತ್ತು ಇದರ ಬಗ್ಗೆ ಹೇಳೋದು ಭಾಳ ಇದೆ, ಆದರೆ ಇದು ಸ್ಯಾಂಪಲ್ ಮಾತ್ರ, ಕೆಲವು ಸಮಯ ಸಿಕ್ಕಾಗ ಮಾತ್ರ ಇದು ಹೇಳ್ತೀನಿ. ನಮ್ಮ ಉದ್ದೇಶ ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿ ಒಡೆದು ಹಾಕೋದು. ಇದು ಸಂಬಂಧಪಟ್ಟಿದ್ದು ಏನಾದರೂ ಇದು ಸ್ವಲ್ಪ ಇದ್ರ ಕೂಡ ನಾನು ಬ್ರೀಫಾಗಿ ಆನಂತರ ಹೇಳ್ತೀನಿ. ನಾನು ಇವಾಗ ತಮ್ಮ ಗಮನಕ್ಕೇರಿಲ್ಲ ಅಂತ ತಿಳ್ಕೊಂಡು, ಯಾವ ರೀತಿ ನಾನು ಏನು 28 ತಾರೀಕಿನಂದು ಏನು ನಾನು ಪಾದಯಾತ್ರೆ ಮುಖಾಂತರ DC ಆಫೀಸ್ಗೆ ಹೋಗಿ ಚಾವಿ ಹಾಕ್ಬೇಕಂತ ಮಾಡಿದ್ದೀನಿ, ಬೀಗ ಜಡಿಬೇಕಂತ ಮಾಡಿದ್ದೀನಿ. ಅದು ಕೂಡ ಇದರಲ್ಲಿ ಬರ್ತದೆ. ಇದು ಕೂಡ ಆ್ಯಕ್ಷನ್ ತೊಗೋಬೇಕಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿರೋ ಎಲ್ಲ ಸಿಮೆಂಟ್ ಕಂಪ್ನಿಗಳು ಯಾವ ರೀತಿ ತೆರಿಗೆ ವಂಚನೆ ಮಾಡಿದ್ದೇವೆ, ಯಾವ ರೀತಿ ಇಲ್ಲಿಗೆಲ್ಲ ಕಟ್ಟಡ ಕಟ್ಟಿದ್ದಾರೆ, ಯಾವ ರೀತಿ ಇಲ್ಲಿಗೆಲ್ಲಾಗಿ ಯಂತ್ರೋಪಕರಣ ಸ್ಥಾಪನೆ ಮಾಡಿದ್ದಾರೆ, ಅವ ಮೇಲೆ ದಂಡ ಹಾಕ್ಬೇಕು. ದಂಡ ಹಾಕಿದರೆ ಒಂದೊಂದು ಕಂಪ್ನಿಯಿಂದ 10,000 ಕೋಟಿ ದಂಡ ವಸೂಲಿ ಆಗ್ತದೆ. ಸುಮಾರು 10,000 ಕೋಟಿ ಅವ್ರಿಗೆ 3 ಪಟ್ಟು ದಂಡ. ಆದರೆ ಇವಾಗ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂದರೆ, ಇದು ಮುಖ್ಯವಾದ ವಿಷಯ. ಇದರಲ್ಲಿ ವಿಧಾನ ಪರಿಷತ್ತಿನ ಸಚಿವಾಲಯ, ಇದು ಚುಕ್ಕೆ ಗುರುತಿನ ಪ್ರಶ್ನೆ ಅಂತೆ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರಿಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಮಾನ್ಯರೇ, ಸಭಾಪತಿಯವರು ಅಂಗೀಕರಿಸಿದ ರೀತಿಯ ವಿಧಾನ ಪರಿಷತ್ ಚುಕ್ಕೆ ಗುರುತಿನ ಪ್ರಶ್ನೆಯನ್ನು ಕಳಿಸಲು ನಾನು ನಿರ್ದೇಶಿತನಾಗಿದ್ದೇನೆ. ತಮ್ಮ ನಂಬಿಕೆ ಕಾರ್ಯದರ್ಶಿಯವರ ಪರವಾಗಿ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಅಮರನಾಥ್ ಪಾಟೀಲ್, ಪದವೀಧರ ಕ್ಷೇತ್ರ, ಇವರ ಪ್ರಶ್ನೆಯನ್ನು ಕಳಿಸಿಕೊಡಲಾಗಿದೆ. ಇವರೊಂದು ಪ್ರಶ್ನೆ ಕೇಳ್ತಾರೆ ಸ್ನೇಹಿತರೆ. ಇದು ಅಮರನಾಥ್ ಪಾಟೀಲ್ರವರು ಉತ್ತರಿಸಬೇಕಾದ ದಿನಾಂಕ 27/3/2015 ಅಂದರು. ಏನಂತ ಕೇಳ್ತಾರೆ ಸ್ನೇಹಿತರೆ ಅವರು, ಕಲಬುರಗಿ ಜಿಲ್ಲೆಯಲ್ಲಿ ಸ್ಥಾಪಿಸಲಾದ ಒಟ್ಟು ಸಿಮೆಂಟ್ ಕಾರ್ಖಾನೆಗಳು ಎಷ್ಟು? ಈ ಕಾರ್ಖಾನೆಗಳ ಉತ್ಪಾದನೆ ಮತ್ತು ಬಂಡವಾಳ ಹೂಡಿಕೆ ಹಾಗೂ ಸ್ವಾಧೀನಪಡಿಸಿಕೊಂಡ ಜಮೀನುಗಳ ವಿವರ ನೀಡುವುದು ಅಂತ ಕೇಳಿರ್ತಾರೆ ಸ್ನೇಹಿತರೆ. ಅವ್ರು ಕೇವಲ ಊರಣ್ಣ ಸಿಮೆಂಟ್ ಕಂಪ್ನಿಯಿಂದ ಮಾತ್ರ ಅದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸಲ್ಲಿಸಿರ್ತಾರೆ ಇವರು. ಅದರಲ್ಲಿ ಏನಂತಂದರೆ 1421 ಎಕರೆ 29 ಗುಂಟೆ ಅಂತೂ ಸೇರಿಸಿರ್ತಾರೆ. ಮತ್ತು ಈ ಕಾರ್ಖಾನೆಗಳು ಸಂಬಂಧಪಟ್ಟ ಸ್ಥಳೀಯ ಗ್ರಾಮ ಪಂಚಾಯತ್ಗಳ ಪರವಾನಗಿ ಪಡೆದಿವೆಯೇ ಅಂತ ಪ್ರಶ್ನೆ ಕೇಳ್ತಾರೆ ಸ್ನೇಹಿತರೆ. ಸ್ಥಳೀಯ ಗ್ರಾಮ ಪಂಚಾಯತ್ ಕಾರ್ಯಾಲಯಗಳಿಂದ ಪರವಾನಗಿ ಪಡೆಯಲಾಗಿದೆ ಅಂತ ಇದರಲ್ಲಿ ಹೌದು ಅಂತೂ ಉತ್ತರ ನೀಡಿರ್ತಾರೆ ಸ್ನೇಹಿತರೆ ಅಂದಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು. ಹೀಗೆ ಸುಳ್ಳು ವರದಿ ಕೊಟ್ಟಿರ್ತಾರೆ ಅದು ಸರ್ಕಾರಕ್ಕೆ. ಇವೇನು ಚುಕ್ಕೆ ಗುರುತಿನ ಪ್ರಶ್ನೆ ಅಂತ ಕೇಳಿರ್ತಾರೆ. ಅಮರನಾಥ್ ಪಾಟೀಲ್ ಅವರು, ಶ್ರೀ ಅಮರನಾಥ್ ಪಾಟೀಲ್ ಅವರು, ಪದವೀಧರರ ಕ್ಷೇತ್ರ, ಇವರು ಏನು 28/14 ಏನು ಚುಕ್ಕೆ ಗುರುತಿನ ಸಂಖ್ಯೆ ಅಂತ ತಿಳ್ಕೊಂಡು ಪ್ರಶ್ನೆ ಅಂತ ಕೇಳಿರ್ತಾರೆ. ಅದರಲ್ಲಿ ತಪ್ಪು ಉತ್ತರ ಕೊಟ್ಟಿರ್ತಾರೆ ಇವರು. ಮತ್ತು ಇದು ಟ್ಯಾಕ್ಸ್ ಏನು ವಸೂಲಿ ಮಾಡ್ತಾ ಇದ್ದಾರೆ ಅಂದರೆ, ಇದು 30 ಲಕ್ಷ 2013-14 ಸಾಲಲ್ಲಿ ತೆರಿಗೆ ಪಾವತಿಸಿದೆ ಅಂತ ಹೇಳಿರ್ತಾರೆ. 30 ಲಕ್ಷ ಅಂತ ವಸೂಲಿ ಮಾಡಿದ್ದು ಅದು ಹೇಳಿರ್ತಾರೆ. ಆದರೆ ಕಂಪನಿಯು ಯಾವುದೇ ಪರವಾನಗಿ ಪಡೆಯುವುದಿರೋದಿಲ್ಲ, ಲೋಕಲ್ ಅಥಾರಿಟಿ ಅಂತ. ಮತ್ತು ಎನ್ಎ ಮಾಡಿಕೊಂಡಿರೋದಿಲ್ಲ. ಎನ್ಎಕ್ಕಿಂತ ಮುಂಚೆ ಕೃಷಿ ಭೂಮಿಯನ್ನು ಕೃಷಿಯೇತರ ಜಮೀನಾಗಿ ಪರಿವರ್ತಿಸಿ ಕಟ್ಟಡ ನಿರ್ಮಾಣ ಮತ್ತು ಯಂತ್ರೋಪಕರಣ ಸ್ಥಾಪನೆ ಮಾಡಬೇಕಾಗಿತ್ತು. ಎನ್ಎ ಪಡೆಯಲಾರದೆ ಸಿಮೆಂಟ್ ಕಂಪನಿ ನಿರ್ಮಾಣ ಮಾಡಿದೆ. ಹೀಗಾಗಿ ತಪ್ಪು ಉತ್ತರ ಕೊಟ್ಟಿದ್ದಾರೆ ಸ್ನೇಹಿತರೆ.
ಇದರಲ್ಲಿ ಮಾನ್ಯ ಆಯುಕ್ತರಾದಂಥ ಇನ್ಫಾರ್ಮೇಷನ್ ಕಮಿಷನರ್ ಹತ್ರ ಮೊನ್ನೆ ಹಿಯರಿಂಗ್ ಇತ್ತು ಸ್ನೇಹಿತರೆ. ಇದು ಯಾಕೆ ಮಾಡಿಲ್ಲಪ್ಪ ಅಂದರೆ ಇಷ್ಟು ದಿವಸ ಅಂದರೆ ನಾನು ಆರ್ ಟಿ ಐ ಸಲ್ಲಿಸ್ತಾ ಬಂದಿದ್ದೀನಿ. ನಾನು 15 ವರ್ಷದಿಂದ ಯಾವೊಬ್ಬ ಅಧಿಕಾರಿ ಪಂಚಾಯತ್ ಪಿ ಡಿ ಆಗಲಿ ಸೆಕ್ರೆಟರಿ ಆಗಲಿ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀಡಿರುವುದಿಲ್ಲ. ಅರ್ಧಂಬರ್ಧ ಮಾಹಿತಿ ನೀಡ್ತಾ ನನಗೆ ಸತಾಯಿಸ್ತಾ ಬಂದಿದ್ದಾರೆ ಇವರು. ಮೊನ್ನೆ ರೀಸೆಂಟಾಗಿ ಕೆಲವು 23ರಲ್ಲಿ ಸಲ್ಲಿಸಿದಂಥ ದಾಖಲೆಗಳು ಅದರ ಪ್ರಕಾರ ಏನು ಕಂಡು ಬರ್ತದಪ್ಪ ಅಂದರೆ 2023ರಲ್ಲಿ ಹಾಕಿ ಅಲ್ಲಿಂದ ಇಲ್ಲಿವರೆಗೆ 2020ರಲ್ಲಿ ಏನು ನನಗೆ ಮಾಹಿತಿ ಕೊಟ್ಟಿದ್ದರು ಪಂಚಾಯತ್ ಪಿ ಡಿ ಒ ದಿಗ್ಗಾಂವ್ ಅವರು. 2016ರಲ್ಲಿ ಮೊಗಲ ಗ್ರಾಮ ಪಂಚಾಯತಿ ಆಗ್ತದೆ. ಅದಕ್ಕಿಂತ ಮುಂಚೆ ದಿಗ್ಗಾಂವ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರೋದರಿಂದ ದಿಗ್ಗಾಂವ್ ಪಂಚಾಯತಿ ಪರವಾನಗಿ ಪಡಿಬೇಕಾಗಿತ್ತು. ಓರೆಂಟ್ ಸಿಮೆಂಟ್ ಕಂಪ್ನಿ ಯಾವುದೇ ಪರವಾನಗಿ ಪಡೆಯೋದಿರೋಲ್ಲ. ಕಟ್ಟಡ ನಿರ್ಮಾಣ ಪರವಾನಗಿ ಪಡೆಯೋದಿರೋಲ್ಲ. ಯಂತ್ರೋಪಸ್ಥಾಪನೆ ಪರವಾನಗಿ ಪಡೆಯೋದಿರೋದಿಲ್ಲ. ಹೀಗಾಗಿ ನಾನು ಅರ್ಜಿ ಹಾಕ್ತಾನೆ ಬಂದಿದ್ದೀನಿ. 15 ವರ್ಷದಿಂದ ನಾನು ಅರ್ಜಿ ಹಾಕ್ಕೋತಾನೆ ಬಂದಿದ್ದೀನಿ. ನಾನು ಕಂಪ್ಲೀಟಾಗಿ ಯಾರೂ ಮಾಹಿತಿ ಕೊಟ್ಟಿಲ್ಲ, ಅಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ. 5-6 ವರ್ಷ ಹಿಂದ್ಗಡೆ ನಾನು ಅರ್ಜಿ ಸಲ್ಲಿಸಿದ್ದೆ. ಮೊನ್ನೆ ಕಮಿಷನರ್ ಹತ್ರ ಹಿಯರಿಂಗ್ ಇತ್ತು. ಅವಾಗ ಹೋದ ನಂತರ ಈಗಿನ ಪಿ ಡಿ ಒ ಮತ್ತು ಕಾರ್ಯದರ್ಶಿ ಇಷ್ಟು ಅನಪಢಾರ ಖಾಲಿ ಕೈಲಿ ಬಂದಿದ್ದಾರೆ. ಕೈ ಅಲ್ಲಾಡಿಸ್ಕೊತ ಬಂದಿದ್ದಾರೆ. ಏನೂ ಮಾಹಿತಿ ಕೊಟ್ಟಿರೋದಿಲ್ಲ. ಹಿಂದೆ ಮಾಹಿತಿ ನೀಡಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತು ನನ್ನ ಹತ್ರ ಇದ್ದ ಮಾಹಿತಿ ಹಿಂದೆ ನೀಡಿದಂಥ ದಿಗ್ಗಾಂವ್ ಪಂಚಾಯತ್ ಪಿ ಡಿ ಒ ಮಾಹಿತಿ ದೃಢೀಕರಿಸಿ ನೀಡಿರುವುದಿಲ್ಲ. ಅದು ದೃಢೀಕರಿಸಿ ನೀಡಿರುವುದಿಲ್ಲ ಅಂತ ನಾನು ಕಮಿಷನರ್ ಹತ್ರ ಹೇಳಿದಾಗ ದೃಢೀಕರಿಸಿ ನೀಡ್ತೀವಿ ಅಂತ ಹೇಳಿ ನನ್ನ ಹತ್ರ ಇದ್ದಿದ್ದೇ ಫೈಲ್ ಒಯ್ದು ಬಿಟ್ಟಿದ್ದಾರೆ ಅವರು. 15 ದಿನ ಆಯಿತು, ಇನ್ನಾದರೂ ಕೊಟ್ಟಿರೋಲ್ಲ. ಬರೀ ಕೇವಲ ಅದೇ ಅಟೆಸ್ಟೆಡ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ, ಕೊಟ್ಟಿರೋದಿಲ್ಲ. ಈ ರೀತಿ ಅನಪಢ, ಅಯೋಗ್ಯ ಮತ್ತು ನಾಲಾಯಕ್ ಪಿ ಡಿ ಒಗಳು ಮತ್ತು ಸೆಕ್ರೆಟರಿ ಇನ್ನವರಿಗೂ ಮಾಹಿತಿ ಕೊಟ್ಟಿಲ್ಲ. ನನ್ನ ಹತ್ರ ಇದ್ದಿದ್ದು ಡಾಕ್ಯುಮೆಂಟೇ ಒಯ್ದಿದ್ದಾರೆ. ಅಟೆಸ್ಟೆಡ್ ಮಾಡಿ ಕೊಡ್ತೀವಿ, ನಮ್ಮ ಹತ್ರ ಯಾವುದೂ ದಾಖಲೆಗಳು ಇಲ್ಲ, ನಿಮ್ಮ ಹತ್ರ ಇದ್ದರೂ ಕೂಡ್ರೆ ಕೊಟ್ಟಿದ್ದತ್ತಂದ್ರೆ ಅದಕ್ಕೆ ಅಟೆಸ್ಟೆಡ್ ಮಾಡಿ ಕೊಡ್ತೀವಿ ಅಂತ ಹೇಳಿ 15 ದಿನ ಆಯಿತು. 26 ತಾರೀಕು 26, 27 ಹಿಯರಿಂಗ್ ಇತ್ತು ಸ್ನೇಹಿತರೆ. ಇನ್ನವರೆಗೂ ನನಗೆ ಮಾಹಿತಿ ಕೊಟ್ಟಿಲ್ಲ. ರೆಸ್ಟ್ ಪೋಸ್ಟ್ ಮಾಡಿದರೋದಿಲ್ಲ. ಅಲ್ಲೇ ಅಟೆಸ್ಟೆಡ್ ಮಾಡಿ ಕೊಡು ಅಂತ ಹೇಳಿದರು ಕಮಿಷನರ್. ಆ ನಂತರ ಇನ್ನವರೆಗೂ ನನಗೆ ಮಾಹಿತಿ ಕೊಟ್ಟಿರೋದಿಲ್ಲ. ಇಲ್ಲಿ ತನಕ ನನಗೆ ದಿಗ್ಗಾಂವ್ ಪಂಚಾಯತಿಯಿಂದ ಇದು ಮುಂಚೆನೇ ಮೊಗಲ ಪಂಚಾಯತಿಯಿಂದ ಕ್ಲಿಯರ್ ಹೇಳಿದ್ದಾರೆ ಅವರು. ಇದು ಮೊಗಲೆ ಪಂಚಾಯತಿ 2015-16ರಲ್ಲಿ ಸ್ಥಾಪನೆ ಆಗಿರೋದ್ರಿಂದ ಹೊಸ ಪಂಚಾಯತಿಯಾಗಿ ನಿರ್ಮಾಣವಾಗಿರೋದ್ರಿಂದ ಇಲ್ಲಿ ಯಾವುದೂ ದಾಖಲೆಗಳು ಇರುವುದಿಲ್ಲ. ಇದು ದಿಗ್ಗಾಂವ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಇತ್ತು. ದಿಗ್ಗಾಂವ್ ಪಂಚಾಯತಿ ವ್ಯಾಪ್ತಿಯಲ್ಲಿ ತಮ್ಮ ದಾಖಲೆಗಳೆಲ್ಲ ಸಿಗ್ತಾವ ಅಂತ ತಿಳ್ಕೊಂಡು ಅವರು ಉತ್ತರ ಕೊಟ್ಟಿದ್ದಾರೆ ಅವರು. ದಿಗ್ಗಾಂವ್ ಪಂಚಾಯತಿ ಇವಾಗ ಸೆಕೆಂಡ್ ಪ್ಲಾಂಟ್ ಆದರೂ ಇದು ತೊಗೋಬೇಕಾಗ್ತದೆ. ಅದ್ರ ಫಸ್ಟ್ ಪ್ಲಾಂಟ್ ಅಂದ್ರೆ ದಿಗ್ಗಾಂವ್ ಪಂಚಾಯತಿಯಲ್ಲಿ ಸಿಗ್ತದೆ. ಆದರೆ ದಿಗ್ಗಾಂವ್ ಪಂಚಾಯತಿಯಿಂದ ಯಾವುದೇ ಕಟ್ಟಡ ಪರವಾನಗಿ ಪಡೆಯೋದಿರೋದಿಲ್ಲ. ನನಗೆ ಇನ್ನವರೆಗೂ ಮಾಹಿತಿ ಕೊಟ್ಟಿರೋದಿಲ್ಲ. ಇದು ಎಲ್ಲ ಸಾರಾಂಶ ಕಂಡು ಬರೋದು ಏನಪ್ಪ ಅಂದರೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಓರೆಂಟ್ ಸಿಮೆಂಟ್ ಕಂಪ್ನಿ ಪೂರ್ತಿ ಇಲ್ಲೀಗಲ್ ಆಗಿದೆ. ಅದಕ್ಕೊಂದು ವೇಳೆಗೆ ಅದು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 109 ಅದರದ್ದು ಏನು ಸರ್ಕಾರ ಅಧಿಸೂಚನೆ ಹೊರಡಿಸ್ತದೆ ಅದರದ್ದು ಎಲ್ಲ ಷರತ್ತುಗಳು ಉಲ್ಲಂಘನೆ ಮಾಡಿದೆ. ಮತ್ತು ಜಿಲ್ಲಾಧಿಕಾರಿಗಳಿಂದ ಕೃಷಿ ಭೂಮಿಯನ್ನು ಕೃಷಿಯೇತರ ಜಮೀನಾಗಿ ಪರಿವರ್ತಿಸಿ ಕಟ್ಟಡ ನಿರ್ಮಾಣ ಮತ್ತು ಯಂತ್ರೋಪಸ್ಥಾಪನೆ ಮಾಡಬೇಕಾಗಿತ್ತು. ಅದು ಎನ್ನೆಕ್ಕಿಂತ ಮುಂಚೆನೇ ನಿರ್ಮಾಣ ಮಾಡಿದೆ, ಎಣ್ಣೆ ಆಗಲಾರ್ದಕ್ಕಿಂತ ಮುಂಚೆ. ಮತ್ತು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಸೆಕ್ಷನ್ 64 ಮತ್ತು 66ರ ಪ್ರಕಾರ ಕಟ್ಟಡ ಮತ್ತು ಯಂತ್ರೋಪಸ್ಥಾಪನೆ ಪರವಾನಗಿ ಪಡಿಬೇಕಾಗಿತ್ತು. ಯಾವುದೇ ಪರವಾನಗಿ ಇರುವುದಿಲ್ಲ. ಇನ್ನೂವರೆಗೆ ಯಾವುದೇ ಪರವಾನಗಿ ಇರುವುದಿಲ್ಲ. ಅಂದರೆ ಪೂರ್ತಿ ಕಂಪ್ನಿ ಇಲ್ಲೀಗಲ್ ಆಗಿದೆ. ಅದು ಒಡೆದು ಹಾಕಬೇಕು. ಮತ್ತು ರೈತರಿಗೆ ಮೋಸ ವಂಚನೆ ಮಾಡಿ ಕಡಿಮೆ ದರದಲ್ಲಿ ಭೂಮಿ ಖರೀದಿ ಮಾಡಿ ಅವರಿಗೆ ಉದ್ಯೋಗ ನೀಡಲಾರದೆ ವಂಚಿಸಿದೆ. ಮತ್ತು ಕಡಿಮೆ ಮೊತ್ತದಲ್ಲಿ ಕಡಿಮೆ ದರದಲ್ಲಿ ಕಡಿಮೆ ಸಂಬಳ ನೀಡಿ ದುಡಿಸ್ಕೋತಾ ಇದ್ದಾರೆ. ಆ ರೈತರು ಪ್ರತಿ ವರ್ಷ ಹೋರಾಟ ಮಾಡ್ತಾನೇ ಇದ್ದಾರೆ. ಹೀಗಾಗಿ ಸದರಿ ಸಿಮೆಂಟ್ ಕಂಪನಿ 2ನೇ ಘಟಕಕ್ಕೆ ಯಾವುದೂ ಪರವಾನಗಿ ಕೊಡಬಾರ್ದು. ಅದು ಪೂರ್ತಿ ಕಂಪ್ನಿ ಇಲ್ಲೀಗಲ್ ಆಗಿದೆ. ಅದು ಒಡೆದು ಹಾಕಬೇಕು. ಮತ್ತು ಅದಕ್ಕೆ ಒಡೆದು ಹಾಕ್ಲಿಕ್ಕೆ ಏನು ದಂಡ ಇದೆ
ದಂಡ ಕಂಪ್ನಿಯಿಂದ ವಸೂಲು ಮಾಡಬೇಕು. ಅದಕ್ಕೆ ತಗಲೋ ವೆಚ್ಚ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1995 ಪ್ರಕಾರ ಎನ್ಎ ಮಾಡ್ಕೋಬೇಕಾಗಿತ್ತು. ಎನ್ಎ ಮಾಡ್ಕೊಂಡಿಲ್ಲ ಅಂದರೆ ಸೆಕ್ಷನ್ 96 ಪ್ರಕಾರ ಕಂಪ್ನಿ ಇಲ್ಲಿಗಲ್ ಆಗಿದೆ, ಒಡೆದು ಹಾಕಬೇಕು. ಮತ್ತು ಒಡೆದು ಹಾಕ್ಲಿಕ್ಕೆ ಏನು ತಗೊಳ್ತದೆ ವೆಚ್ಚ, ಅದು ಭೂ ಕಂದಾಯ ಬಾಕಿ ಅಂತ ಕಂಪ್ನಿಂತೆ ವಸೂಲು ಮಾಡಬೇಕು. ಅದು ತೆರಿಗೆಯಲ್ಲಿ ಕೂಡ ಅಲ್ಪ ಮೊತ್ತದ ತೆರಿಗೆ ಸಂದಾಯ ಮಾಡ್ತಾಯಿದೆ. ಮತ್ತು ಯಾವುದೇ ಕಾಯ್ದೆ ಕಾನೂನುಗಳು ಪಾಲನೆ ಮಾಡ್ತಾ ಇರೋದಿಲ್ಲ. ಅದು ಒಡೆದು ಹಾಕಬೇಕು. ಮತ್ತು ಆ ಒಡೆದು ಹಾಕಿ ಅಲ್ಲಿ ಭೂಮಿ ಅಲ್ಲಿ ರೈತರಿಗೆ ವಾಪಸ್ ಕೊಡಬೇಕು. ಮತ್ತು ನಾನು ಈಗ 2 ವರ್ಷದಿಂದ ನಾನು ಮಾನ್ಯ RDPR ಮಿನಿಸ್ಟರ್ ಆದಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ಮತ್ತು ಸೇಡಂ ತಾಲೂಕಿನ ಶಾಸಕರಾದಂಥ ಮತ್ತು ಸಚಿವರಾದಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರಿಗೆ ನಾನು ದೂರು ಸಲ್ಲಿಸ್ತಾ ಬಂದಿದ್ದೀನಿ. ಎಲ್ಲ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ಸಿಮೆಂಟ್ ಕಂಪನಿಗಳು ಇಲ್ಲಿಗಲ್ ಆಗಿವೆ, ಯಾವುದು ಪರವಾನಗಿ ತೊಗೊಂಡಿದ್ದಿಲ್ಲ. ಇವಾಗಂತರ ಓರೆಂಟ್ ಕಂಪ್ನಿ ಇದೆ. ಇದ್ರ ಬಗ್ಗೆ ತಮ್ಮ ನಾಲೆಜ್ ಇರಲಿ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನೂ ಸಾಕಷ್ಟು ವಿಚಾರಗಳು ಹೇಳೋದಿದೆ, ಅದು ಒಂದೇ ದಿನದಲ್ಲಿ ಆಗೋದಿಲ್ಲ. ಇದು ನನಗೆ ಟೈಮ್ ಸಿಕ್ಕಿರೋದ್ರಿಂದ ಇದು ಶಾರ್ಟಾಗಿ ಇದು ಸ್ಯಾಂಪಲ್. ಇದು ಇನ್ನೂ ಸಾಕಷ್ಟು ಇದೆ. ಇದ್ರ ಬಗ್ಗೆ ನಾನು ದೂರು ಸಲ್ಲಿಸ್ತಾ ಬಂದಿದ್ದೀನಿ. ನಾನು ಇದ್ರ ಬಗ್ಗೆ ಎಲ್ಲ ಕೂಲಂಕಷವಾಗಿ ಎಲ್ಲ ಅಷ್ಟು ದಾಖಲೆಗಳ ಸಮೇತ ಮತ್ತೊಂದು ಬಾರಿ ನಾನು ದೂರು ಸಲ್ಲಿಸ್ತೀನಿ ನಾನು. ಹೀಗಾಗಿ RDPR ಮಿನಿಸ್ಟರ್ ಅಂತ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಕೆಲಸ ಮಾಡ್ತಾ ಇಲ್ಲ. ಕೆಲಸದಲ್ಲಿ ಆಲಸ್ಯತನ ತೋರಿಸ್ತಾ ಇದ್ದಾರೆ. ಒಂದೇ ಒಂದು ಲೆಟರ್ ಅವರು ಬರ್ತಾ ಇಲ್ಲ. ಮತ್ತು ಅಲ್ಲಿ ಕುಂತಲ್ಲಿ ಅವರು ವರದಿ ತರಿಸ್ಕೊಳ್ಬೇಕಾಗಿತ್ತು, ಯಾವುದೂ ವರದಿ ತರಿಸ್ಕೊಳ್ತಾ ಇಲ್ಲ. ಅವರೆಲ್ಲ ಕಂಪ್ನಿ ಏಜೆಂಟು ಆ ರೀತಿ ಬಿಹೇವ್ ಮಾಡ್ತಾಯಿದ್ದಾರೆ. ಇದು ಏನು ಕಂಡು ಬರುತ್ತಪ್ಪ ಅಂದರೆ ಕಂಪ್ನಿಯ ಪರವಾಗಿ ಕೆಲಸ ಮಾಡ್ತಾಯಿದ್ದಾರೆ ಅಂತ ಅರ್ಥ. ಇದು ಏನೂ ಇಲ್ಲ, ಒಂದು ವರದಿ ತರಿಸ್ಕೊಳಕ್ಕಾಗ್ತಾಯಿಲ್ಲ. ಮತ್ತು ಜಿಲ್ಲಾಧಿಕಾರಿ ಫೌಜಿ ತರ್ನಮ್ಮವರು ಕೂಡ ಒಂದು ವರದಿ ತರಿಸ್ಕೊಳಕ್ಕಾಗ್ತಾಯಿಲ್ಲ. ಕೆಳಹಂತ ಅಧಿಕಾರಿಗಳು ಕೇವಲ ಪತ್ರ ಬರಿತಾ ಇದ್ದಾರೆ. ಮತ್ತು ZPCO ಅಂತೇಳಿ ಹೇಳೋದೇ ಬೇಡ, ಅವರು ಯಾವುದು ಕೆಲಸ ಮಾಡ್ತಾಯಿಲ್ಲ. ZPCO ಬನ್ವರ್ ಸಿಂಗ್ ಮೀನರವರು ಇವ್ರು ಕೇವಲ ನಾವು ಬೇರೆಯವ್ರಿಗೆ ಬೈತೀವಿ, ನಾವು ಕೂಳಕ್ಕೆ ಬಿದ್ದಾರಂತ. ಇವ್ರು ಕೇವಲ ಸಂಬಳಕ್ಕಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇವರು ಜನಸಾಮಾನ್ಯರ ಸಲುವಾಗಿ ಕೆಲಸ ಮಾಡ್ತಾಯಿಲ್ಲ, ಪರಿಸರ ಸಲುವಾಗಿ ಕೆಲಸ ಮಾಡ್ತಾಯಿಲ್ಲ, ರೈತರ ಸಲುವಾಗಿ ಕೆಲಸ ಮಾಡ್ತಾಯಿಲ್ಲ, ಕಾರ್ಮಿಕರ ಸಲುವಾಗಿ ಕೆಲಸ ಮಾಡ್ತಾಯಿಲ್ಲ, ಮತ್ತು ಸಾರ್ವಜನಿಕರ ಸಲುವಾಗಿ ಇವ್ರು ಕೆಲಸ ಮಾಡ್ತಾಯಿಲ್ಲ. ಇವ್ರು ತಮ್ಮ ಡಿಗ್ನಿಟಿ ತೋರಿಸೋ ಸಲುವಾಗಿ ಹಳ್ಳಿ ತಿರುಗಾಡ್ತಾರೆ. ಆದರೆ ಸಾಕಷ್ಟು ಬಾರಿ ನಾನು 15 ವರ್ಷದಿಂದ ಸಾಕಷ್ಟು ಕಂಪ್ನಿಗಳ ಕುರಿತು ನಾನು ದೂರು ಸಲ್ಲಿಸಿದ್ರು ಕೂಡ ಇನ್ನವ್ರಿಗೆ ಆ್ಯಕ್ಷನ್ ತೊಗೋತಾ ಇಲ್ಲ. ಇವರೆಷ್ಟು ಲಜ್ಜೆಗೇಡಿ ಅಧಿಕಾರಿಗಳಿದ್ದಾರೆ, ಎಷ್ಟು ಅಯೋಗ್ಯ ಮತ್ತು ನಾಲಾಯಕ ಅಧಿಕಾರಿಗಳಿದ್ದಾರೆ ಅಂದರೆ ಪ್ರತಿಯೊಂದು ವೀಡಿಯೋದಲ್ಲಿ ನಾನು ಅವ್ರಿಗೆ ಬೈತಾ ಇದ್ದೀನಿ. ನಾನು ಅಯೋಗ್ಯ ಮತ್ತು ನಾಲಾಯಕ ಅಂತ ಅವರು ಈ ರೀತಿ ಮಾಡ್ತಾಯಿದ್ದಾರೆ. ಅವರು ಬೈಲಂತ ಅಂದ್ರೆ ತಾವು ಅಯೋಗ್ಯ ಮತ್ತು ನಾಲಾಯಕರೇ ಇದ್ದೀರಿ. ನೀವು ಜಿಲ್ಲಾಡಳಿತಕ್ಕೆ ಬೀಗ ಜಡೆ ತನಕ ತಾವು ಎಚ್ಚರಗೊಳ್ಳಲ್ಲ. ನಿಮಗೆ ಎಚ್ಚರ ಮಾಡೋ ಸಲಕ್ಕೆ ನಾನು 27 ತಾರೀಕು ಪಾದಯಾತ್ರೆ ಬರ್ತಾಯಿದ್ದೀನಿ. 30 ತಾರೀಕಂತೂ ಬೀಗ ಜಡೋದು ಗ್ಯಾರಂಟಿ. ಸಾಕಷ್ಟು ವಿಷಯಗಳಿವೆ ಸ್ನೇಹಿತರೆ. 27ನೇ ತಾರೀಕು ಒಳಗಾಗಿ ಅಂದರೆ 30 ತಾರೀಕು ಜಿಲ್ಲಾಡಳಿತಕ್ಕೆ ಏನು ಬೀಗ ಜಡಿತೀನಿ. ಭಾರಿ ಮುಳ್ಳು, ಖಾರಿ ಮುಳ್ಳು, ಜಾಲಿ ಮುಳ್ಳು 30/4/2026 ಒಳಗಡೆ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಮತ್ತು ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಸಚಿವ ಸಂಪುಟದಲ್ಲಿ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಸಚಿವ ಸಂಪುಟದಲ್ಲಿ ಇಟ್ಟು ನಿರ್ಣಯ ಕೈಗೊಂಡು ಕಲಬುರಗಿ ಜಿಲ್ಲೆಯಲ್ಲಿರುವ ಎಲ್ಲ ಸಿಮೆಂಟ್ ಕಂಪನಿಗಳು ಇಲ್ಲಿಗಲ್ ಆಗಿವೆ, ಅದ್ರ ಬಗ್ಗೆ ತನಿಖೆ ಆಗಬೇಕು. ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮುಖಾಂತರ ಅಥವಾ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಮುಖಾಂತರ ಇದು ನ್ಯಾಯಾಂಗ ತನಿಖೆ ಆಗಬೇಕು. ಇದು ಸಚಿವ ಸಂಪುಟದಲ್ಲಿ ಇಟ್ಟು ನಿರ್ಣಯ ಕೈಗೊಳ್ಳಬೇಕು. ಆ ನಿರ್ಣಯ ತೊಗೊಂಡು ಆದೇಶ ಕಾಪಿ ನನ್ನ ಕೈ ಸೇರಬೇಕು. ದಿನಾಂಕ 30/4/2026 ಒಂದು ವೇಳೆಗೆ ಅಲ್ಲಿವರೆಗೆ ಆ ಸಚಿವ ಸಂಪುಟದಲ್ಲಿ ನಿರ್ಣಯ ಕೈಗೊಂಡು ಏನು ಕಾಪಿ ನನಗೆ ಸಿಕ್ಕರೆ ಈ ಹೋರಾಟ ನಾನು ಕೈ ಬಿಡ್ತೀನಿ. ಒಂದು ವೇಳೆಗೆ ಆಗಲಿಲ್ಲ ಅಂದರೆ ಎಲ್ಲ ಕಂಪ್ನಿಗಳು, ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ಸಿಮೆಂಟ್ ಕಂಪ್ನಿಗಳು ಸಾಕಷ್ಟು ಎಷ್ಟು ದಾಖಲೆಗಳು ಬೇಕು, ಯಾವ್ಯಾವ ಕಂಪ್ನಿಗಳು ಬೇಕು ಆ ದಾಖಲೆಗಳು ನಾನು ಕೊಡ್ತೀನಿ. ಎಲ್ಲ ಕಂಪ್ನಿಗಳು ಇಲ್ಲಿಗಲ್ ಆಗಿವೆ. ಅದು ಒಂದು ವೇಳೆ ಅವ್ರಿಗೆ ದಂಡ ಹಾಕಿದ್ರೆ ಸುಮಾರು 50ರಿಂದ 1 ಲಕ್ಷ ಕೋಟಿ ಹಣ ಸಂಗ್ರಹ ಆಗ್ತದೆ. ಇವೆಲ್ಲ ಸರ್ಕಾರಕ್ಕೆ ಸೇರಬೇಕಾಗಿತ್ತು. ಇವರೆಲ್ಲ ಬಂಡವಾಳಶಾಹಿಗಳು ಮನಸ್ಸಿಗೆ ಬಂದಂಗೆ ಕಂಪ್ನಿ ನಿರ್ಮಾಣ ಮಾಡ್ತಾಯಿದ್ದಾರೆ ಮತ್ತು ಒಡೆದು ಹಾಕ್ತಾಯಿದ್ದಾರೆ ಮತ್ತು ಪುನರ್ ನಿರ್ಮಾಣ ಮಾಡ್ತಾಯಿದ್ದಾರೆ. ಹೀಗಾಗಿ ಇವೆಲ್ಲ ಸಿಮೆಂಟ್ ಕಂಪ್ನಿಗಳು ಕರ್ನಾಟಕದ ಯಾವುದೇ ಕಾಯ್ದೆ ಕಾನೂನುಗಳು ಪಾಲನೆ ಮಾಡ್ತಾಯಿಲ್ಲ.
ಕವಡೆ ಕಾಸಿನ ಕಿಮ್ಮತ್ತು ಕೊಡ್ತಾಯಿಲ್ಲ. ಇವೆಲ್ಲ ಅಧಿಕಾರಿಗಳು ಕಂಪ್ನಿ ಎಂಜಲಿಗೆ ಬಲಿಯಾಗಿ ಇದ್ರ ಮೇಲೆ ಕಂಪ್ನಿಗಳ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ. ಹೀಗಾಗಿ 30/4/2020 ನಾನು ಗಡುವು ಕೊಡ್ತಾಯಿದ್ದೀನಿ. ಅಲ್ಲಿವರೆಗೆ ಪ್ರಿಯಾಂಕಾ ಖರ್ಗೆ ಅವರು ಮತ್ತು ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಅವರು ತಾವು ಕ್ರಮ ಕೈಗೊಳ್ಳಬೇಕು. ನಾನು ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಅವರಿಗೆ ನಾನು 15 ವರ್ಷದಿಂದ ನಾನು ದೂರು ಸಲ್ಲಿಸ್ತಾ ಇದ್ದೀನಿ, ಆದರೆ ಯಾವುದೂ ಕ್ರಮ ಕೈಗೊಂಡಿಲ್ಲ. ಇವಾಗಲಾದರೂ ಕ್ರಮ ಕೈಗೊಳ್ತಾರೆ ಅಂತ ನಾನು ಆಶಾಭಾವನೆ ಹೊಂದಿದ್ದೀನಿ. ತಾವು ಕಂಪ್ನಿ ಏಜೆಂಟು, ದಲಾಲರು ಮತ್ತು ಕಂಪ್ನಿ ಪರವಾಗಿ ಕೆಲಸ ಮಾಡಲ್ಲ ಅಂತ ಆದರೆ ತಾವು ಕಂಪ್ನಿಗಳು ಮೇಲೆ ಕ್ರಮ ಕೈಗೊಳ್ಳಬೇಕು, ವರದಿ ತರಿಸ್ಕೊಳ್ಬೇಕು. ವರದಿ ತರಿಸ್ಕೊಳ್ಳೋಕೆ ಏನಾಗ್ತಾಯಿದೆ ಗೊತ್ತಾಗ್ತಾಯಿಲ್ಲ. ವರದಿ ಜಿಲ್ಲಾಧಿಕಾರಿಗಳಲ್ಲಿ ZPC ಅವರಲ್ಲಿ ವರದಿ ಕೂಡ ಕೊಡ್ತಾಯಿಲ್ಲ. ಕೆಳಹಂತ ಅಧಿಕಾರಿಗಳು ಪತ್ರ ಬರೀತಾ ಇದ್ದಾರೆ. ಇದು ಯಾಕೆ ಇವೆಲ್ಲ ತಲೆದಂಡ ಆಗಬೇಕು. ಇದು ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾಧಿಕಾರಿಗಳಾದಂಥ ಫೌಜಿಯಾ ತರ್ನುಮರವರು ಮತ್ತು ZPC ಅವರಾದಂಥ ಬನ್ವರ್ ಸಿಂಗ್ ಮೀನಾರವರು ಅವ್ರಿಗೆ ಕೂಡಲೇ ಸರ್ಕಾರದಿಂದ ವಜಾ ಮಾಡಬೇಕು. ಇವು ಯಾವ ಪುರುಷಾರ್ಥಕ್ಕಾಗಿ IAS ಪಾಸ್ ಆಗಿದ್ದಾರೆ ಗೊತ್ತಾಗ್ತಾಯಿಲ್ಲ. ಯಾವ ರೀತಿ IAS ಪಾಸ್ ಆಗಬೇಕು ಆ ರೀತಿ ಬೋಲ್ಡ್ ಸ್ಟೆಪ್ ತೊಗೋಬೇಕಾಗಿತ್ತು. ಕೇವಲ ಕಾಟಾಚಾರಕ್ಕಾಗಿ ಕೆಲಸ ಮಾಡ್ತಾಯಿದ್ದಾರೆ. ಯಾವ ರೀತಿ ಕೆಲಸ ಮಾಡಬೇಕು ಆ ಕೆಲಸ ಮಾಡ್ತಾಯಿಲ್ಲ ಅವರು. ಅವ್ರ ಹುದ್ದೆ ತಕ್ಕ ಇನ್ನೂ ಸಾಕಷ್ಟು ವಿಷಯಗಳಿವೆ ಸ್ನೇಹಿತರೆ. ಅದು ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗ್ತೀನಿ. ಏನೋ ಸಮಯ ಸಿಕ್ಕದಂತಿಕೊಂಡು ಓರಿಯಂಟ್ ಕಂಪ್ನಿ ಬಗ್ಗೆ ಹೇಳಿದ್ದೀನಿ. ಆ್ಯಕ್ಚುಲಿ ಅದು ರಾಜಶ್ರೀ ಸಿಮೆಂಟ್ ಕಂಪ್ನಿ ಬಗ್ಗೆ ಪೂರ್ತಿ ಹಗರಣ ಬಿಚ್ಚಿಡೋದಿತ್ತು. ಅದು 1 ತಿಂಗಳು ಆಗ್ತಾ ಬಂತು. ಅದು ಸ್ವಲ್ಪ ಟೈಮ್ ಸಿಗ್ತಾಯಿಲ್ಲ. ರಾಜಶ್ರೀ ಸಿಮೆಂಟ್ ಕಂಪ್ನಿಯಿಂದ ಪ್ರಾರಂಭ ಮಾಡ್ತೀನಿ. ಇದು ಶ್ಯಾಂಪಲ್ ಅಷ್ಟೇ. ಓರಿಯಂಟ್ ಸಿಮೆಂಟ್ ಕಂಪ್ನಿ ಚಿತ್ತಾಪುರದು, ಇಟಗ, ಮುಗ್ಲ, ದಿಗ್ಗಾಂವದು. ಮುಂದೆ ಎಲ್ಲ ವಿಷಯಗಳು ಕೂಲಂಕುಷವಾಗಿ ತಮ್ಮ ಎದುರಿಡ್ತೀನಿ. ಇಷ್ಟೇ ನಾನು ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಹುಡುಗಿ ಮತ್ತು ಪ್ರಿಯಾಂಕ್ ಖರ್ಗೆರವರು, ಮಾನ್ಯ RDP ಮಿನಿಸ್ಟರ್ ಅಂತ ಪ್ರಿಯಾಂಕ್ ಖರ್ಗೆರವರು ಅವ್ರ ಹತ್ರ ನಾನು ವಿನಂತಿ ಮಾಡ್ಕೋತೀನಿ. ಇವಾಗಲಾದರೂ ಕಣ್ಣು ತೆರೀರಿ, ತಾವು ಕೆಲಸಗಳು ಮಾಡಿರಿ. ಸರ್ಕಾರಕ್ಕೆ ಸಾಕಷ್ಟು ಲಾಭ ಆಗ್ತದೆ. ಕಂಪ್ನಿಯಿಂದ ಸಾಕಷ್ಟು ತೆರಿಗೆ ಬರ್ತದೆ. ಅವು ತೆರಿಗೆ ವಸೂಲಿಯತೆಯಲ್ಲಿ ತಾವು ಭಾಳ ಹಿಂದುಳಿದಿರಿ. ಅವು ಏನು ಪೇಪರ್ ಸ್ಟೇಟ್ಮೆಂಟ್ ಕೊಡ್ತೀವಿ ಅವೆಲ್ಲ ಅವೆಲ್ಲ ಬೋಗಸ್, ಅವೆಲ್ಲ ಎದಕ್ಕೂ ಬರಲ್ಲ. ತಾವು ಕಲಬುರಗಿ ಜಿಲ್ಲೆಯ ಎಲ್ಲ ಸಿಮೆಂಟ್ ಕಂಪ್ನಿಗಳು ಮತ್ತು ಸಕ್ಕರೆ ಕಾರ್ಖಾನೆಗಳ ಮೇಲೆ ವೈಜ್ಞಾನಿಕವಾಗಿ ಸರ್ವೆ ಮಾಡಿಸಿ ವೈಜ್ಞಾನಿಕವಾಗಿ ತೆರಿಗೆ ಫಿಕ್ಸ್ ಮಾಡಿ ತೆರಿಗೆ ವಸೂಲಿ ಮಾಡಿದ್ರೆ ಸಾವಿರಾರು ಕೋಟಿ ತೆರಿಗೆ ಆಗ್ತದೆ. ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಒಂದು ವೇಳೆ ತಾವು ಯಾವುದೇ ಕ್ರಮ ಕೈಗೊಳ್ಳಿಲ್ಲ ಅಂದರೆ ನಾನು ದಿನಾಂಕ 30/4/2020 ಕಲಬುರಗಿ ಜಿಲ್ಲಾಡಳಿತಕ್ಕೆ ಬಂದು ಬೀಗ ಜಡಿದು ಭಾರಿ ಮುಳ್ಳು, ಖಾರಿ ಮುಳ್ಳು, ಜಾಲಿ ಮುಳ್ಳು 3 ಥರ ಮುಳ್ಳು ಬಡ್ದು ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳ್ತೀನಿ. ಜೈ ಭೀಮ್, ನಮೋ ಬುದ್ಧಾಯ.